ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಡೆಸಿಕೇಟೆಡ್ ಕೋಕೋನಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಹೋಳ್ನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ. ಈ ಥರ ಪೀಸ್ ಮಾಡ್ಕೊಳ್ಳಿ ಚಿಕ್ಕದಾಗಿ, ಮತ್ತು ಅದನ್ನು ಕಟ್ ಮಾಡ್ಕೋಬೇಕು. ನಾನು ಇದೇ ಥರ ಪೂರ್ತಿ ಮಾಡ್ಕೊಳ್ತೀನಿ. ನೋಡಿ, ನಾನು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ಕ್ರ್ಯಾಪರ್ ತೊಗೊಳ್ಳಿ. ಇದು ಮೇಲಿರೋ ಚಿಪ್ಪೆ ಮಾತ್ರ ಈ ಥರ ಸ್ಕ್ರ್ಯಾಪ್ ಮಾಡ್ಕೊಳ್ಳಿ. ಎಲ್ಲ ತೆಂಗಿನಕಾಯ್ದು ಈ ಥರನೇ ಮಾಡ್ಕೋಬೇಕು. ಈ ಬ್ರೌನ್ ಕಲರ್ ಇರೋದನ್ನ ಪೂರ್ತಿಯಾಗಿ ತೆಗೆದುಬಿಡಬೇಕು. ನಾನು ಪೂರ್ತಿ ಇದೇ ಥರ ಮಾಡ್ಕೊಳ್ತೀನಿ ಎಲ್ಲ. ನೋಡಿ, ನಾನು ಇದನ್ನು ಕಂಪ್ಲೀಟಾಗಿ ಈ ಥರ ಬ್ರೌನ್ ಕಲರ್ ಚಿಪ್ಪೆ ಪೂರ್ತಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು, ನೀರು ಹಾಕೋಬಾರ್ದು, ನೀರು ಹಾಕ್ಕೊಳ್ದೆ ತರಿಯಾಗಿ ರುಬ್ಕೊಂಡು ತೊಗೊಳ್ಳೋಣ. ಇದನ್ನು ರುಬ್ಕೊಂಡು ಬರ್ತೀನಿ ಇವಾಗ. ನೋಡಿ, ಇದನ್ನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಪೂರ್ತಿಯಾಗಿ ಪೌಡರ್ ಆಗಬೇಕಿದು. ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ನಾವು ರುಬ್ಬಿದ್ದೀವಲ್ಲ ತೆಂಗಿನಕಾಯಿನ, ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಸಣ್ಣ ಉರಿ ಜೋರು ಮಾಡಬಾರ್ದು, ಸಣ್ಣ ಉರಿಲೇ ತಿರುಗಿಸ್ತಾನೆ ಇರಬೇಕು. ಇದು ಫುಲ್ಲು ಪೌಡರ್ ಥರ ಆಗುತ್ತೆ. ಆ ನೀರೆಲ್ಲ, ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಫುಲ್ಲು ಪೌಡರ್ ಥರ ಆಗುತ್ತೆ. ಅಲ್ಲಿವರೆಗೂ ತಿರುಗಿಸ್ತಾ ಇರೋಣ ಇದನ್ನ. ನೋಡಿ, ಇದು ಪೂರ್ತಿ ನೀರಿನ ಅಂಶ ಪೂರ್ತಿ ಹೋಗಿದೆ. ಇವಾಗ ಇದು ಪೌಡರ್ ಥರ ನಿಮಗೆ ಗೊತ್ತಾಗ್ತಿರ್ಬೋದು. ಪೌಡರ್ ಥರ ಆಗಿದೆ ಇದು ತಣ್ಣಗಾದ್ಮೇಲೆ ನಿಮಗೆ ಇನ್ನೂ ಸ್ವಲ್ಪ ಪೌಡರ್ ಥರ ಬೇಕು ಅಂದರೆ ಮಿಕ್ಸಿಗೆ ಹಾಕೋಬೋದು. ಇದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ, ಇಷ್ಟೇ ಇರಬೇಕು ಡೆಸಿಕೇಟೆಡ್ ಕೋಕೋನಟ್ಟು. ನೋಡಿ ಫ್ರೆಂಡ್ಸ್, ಡೆಸಿಕೇಟೆಡ್ ಕೋಕೋನಟ್ ರೆಡಿ ಆಯಿತು. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾನು ಅರ್ಧ ಹೋಳು ತೆಂಗಿನಕಾಯಿಂದ ಮಾಡಿದ್ದೀನಿ. 1.5 ಕಪ್ನಷ್ಟು ಬಂದಿದೆ. ಇದನ್ನು ನಾವು ಹೊರಗಡೆ ತೊಗೊಳ್ತೀವಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಹೊಸ ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.